Hello everyone, welcome to my YouTube ಚಾನಲ್ @10k physics 06. ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋಕೆ ಹೊರಟಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಅತಿ ಕಡಿಮೆ ಟೈಮಲ್ಲಿ ಕಡಿಮೆ ಕಾನ್ಸೆಪ್ಟ್ಸ್ನ ಓದಿ ಹೇಗೆ ಹೆಚ್ಚು ಮಾರ್ಕ್ಸ್ ತಗೊಳ್ಳುವಂಥದ್ದು. ನಾನು ಈ ಒಂದು ಇದರದ್ದು ವಿಡಿಯೋ ಬಂದು ಟಾರ್ಗೆಟ್ 40 ಔಟ್ ಆಫ್ 40 ಅಂತ ನೇಮ್ ಇಟ್ಟಿದ್ದೀವಿ. ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ದೆನ್ ಪಾರ್ಟ್ ಡಿ ಓವರಾಲ್ 13 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗಿರ್ತದೆ. ನಿಮಗೆ ಓವರಾಲ್ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಏನೇನು ಎಲ್ಲವನ್ನು ಕೂಡ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನಾನು ಫಸ್ಟು ಪಾರ್ಟ್ ಡಿಯಲ್ಲಿ ಹೇಳ್ತಾ ಹೋಗ್ತೀನಿ. ಪಾರ್ಟ್ ಡಿಯಲ್ಲಿ ಓವರಾಲ್ ನಿಮಗೆ 5 ಕ್ವಶನ್ಸ್ ಇರ್ತದೆ. 5 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಎಷ್ಟಪ್ಪ ಅಂದರೆ 3 ಕ್ವಶನ್ಸ್ ಮಾತ್ರ. ಆ 5 ಕ್ವಶನಲ್ಲಿ 2 ಕ್ವಶನ್ ಸ್ಪ್ಲಿಟ್ ಕ್ವಶನ್ ಬಂದಿರ್ತದೆ, 3 ಕ್ವಶನ್ ಡೈರೆಕ್ಟ್ ಕ್ವಶನ್ ಬಂದಿರ್ತದೆ. ಡೈರೆಕ್ಟ್ ಕ್ವಶನ್ ಯಾವ ಥರ ಅಂದರೆ ಇದು ಡೆರಿವೇಷನ್ ಕಾನ್ಸೆಪ್ಟ್ಸ್ ಥರ ಇರ್ತದೆ. ಅದರಲ್ಲಿ 3 ಚಾಪ್ಟರ್ ಯಾವ್ಯಾವುದು ಓದಬೇಕು, ಜೊತೆಗೆ ನೀವು ಅಟೆಂಡ್ ಮಾಡಬೇಕಾಗಿರೋದು ಬರೀ 3 ಕ್ವಶನ್ಸ್ ಮಾತ್ರ ಆಗಿರೋದ್ರಿಂದ ಬರೀ 10 ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು. 10 ಕ್ವಶನ್ಸ್ ಯಾವ್ಯಾವುದು ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಇವಾಗ, ಅದನ್ನು ನೀವು ನೋಡ್ತಾ ಹೋಗ್ಬೋದು. ಓಕೆ, ಈ ಒಂದು ಪಾರ್ಟ್ ಡಿಯಲ್ಲಿ ಏನೇನು ಓದಬೇಕು ಅದನ್ನು ಕೂಡ ನಾವು 16 ನಿಮಿಷ 54 ಸೆಕೆಂಡ್ ಇರುವಂಥ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿ ಇಟ್ಟಿದ್ದೀವಿ. ಅದಕ್ಕೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನೀವು ಅದನ್ನು ಕೂಡ ನೋಡ್ಬೋದು. ಆ ವೀಡಿಯೋಸ್ನ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಒಂದು ಸಲ ಕ್ವಿಕ್ ರಿವಿಷನ್ ಥರ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇ ಕ್ವಶನ್, ಸೆಲ್ಸ್ ಇನ್ ಸೀರೀಸ್. ಇದರಲ್ಲಿ ನೀವು ಏನು ಕ್ಯಾಲ್ಕುಲೇಟ್ ಏನು ಡೆರಿವೇಷನ್ ಪ್ರೂವ್ ಮಾಡೋಕೆ ಹೋಗ್ತಿದ್ದೀರಿ ಅಂತಂದರೆ ಇಸ್ ನಥಿಂಗ್ ಬಟ್ ಅದರಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸು ಮತ್ತು EMF ಆಫ್ ಎ ಸೆಲ್ಸನ್ನು ಪ್ರೂವ್ ಮಾಡೋಕೆ ಹೊರಟಿರ್ತೀರಿ. ತುಂಬ ಸಿಂಪಲ್ ಡೆರಿವೇಷನ್ ಅದು. ಸೆಲ್ಸ್ ಇನ್ ಸೀರೀಸ್. ಸೆಕೆಂಡ್ ಕ್ವಶನ್ ಬಂದು ಸೆಲ್ಸ್ ಇನ್ ಪ್ಯಾರಲಲ್. ಸೆಲ್ಸ್ ಇನ್ ಪ್ಯಾರಲಲ್ಲು ಕೂಡ ತುಂಬ ಈಸಿ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಡಿ. ಮೂರನೇ ಕ್ವಶನ್ ಬಂದು ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ಬ್ರಿಡ್ಜ್. ಫೋರ್ತ್ ಒನ್ ಬಂದು ರಿಲೇಷನ್ ಬಿಟ್ವೀನ್ ಕಂಡಕ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವಯರ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೈಮ್. ಅದರ್ವೈಸ್ ಡಿರೈವ್ ಸಿಗ್ಮಾ ಈಕ್ವಲ್ N(E²) ಟೌ ಡಿವೈಡೆಡ್ ಬೈ M ಅಂತಲೂ ಕೂಡ ಕೇಳ್ಬೋದು. ಇವು 4 ಕ್ವಶನಲ್ಲಿ ನಿಮಗೆ ಯಾವುದಾದ್ರು ಒಂದು ಕ್ವಶನ್ ಬೋರ್ಡ್ ಎಕ್ಸಾಮ್ಗೆ ಮಿಸ್ ಇಲ್ಲದೆ ಥರ ಬರ್ತದೆ. ಇವು 4 ಕ್ವಶನ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬಂದಿರುವಂಥ ಕ್ವಶನ್ಸ್ಗಳು. ನೆಕ್ಸ್ಟ್ ಇನ್ನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ 4 ಕ್ವಶನ್ ಇದೆ. ಆ 4 ಕ್ವಶನಲ್ಲಿ ಯಾವ್ಯಾವುದು ಒಂದು ಕ್ವಶನ್ ಯಾವುದಾದ್ರು ಒಂದು ಬೋರ್ಡ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಬೈ ಯೂಸಿಂಗ್ ಬಯೋಟ್ ಸಾವರ್ಟ್ಸ್ ಲಾ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ದಿ ಆನ್ ದಿ ಆಕ್ಸಿಸ್ ಆಫ್ ದಿ ಸರ್ಕ್ಯುಲರ್ ಲೂಪ್. ಒಂದು ಸರ್ಕ್ಯುಲರ್ ಲೂಪ್ಗೆ ಮ್ಯಾಗ್ನೆಟಿಕ್ ಫೀಲ್ಡನ್ನ ನಾವು ಡೆರಿವೇಷನ್ನ ಪ್ರೂವ್ ಮಾಡಬೇಕಾಗುತ್ತೆ. ಅದು ಫೈನಲ್ ಎಕ್ಸ್ಪ್ರೆಷನ್ ಬಂದು B=μ0 ಡಿವೈಡೆಡ್ ಬೈ 4π 2πNIr² ಡಿವೈಡೆಡ್ ಬೈ R² ಪ್ಲಸ್ X² ಹೋಲ್ ಪವರ್ 3/2. ಈ ಡೆರಿವೇಷನ್ ಸ್ವಲ್ಪ ಲೆಂತಿ ಇದೆ, ಬಟ್ ಪ್ರಾಕ್ಟೀಸ್ ಮಾಡಿಕೊಡಿ ಇದನ್ನು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಯಾವುದು ಓದಬೇಕಪ್ಪ ಅಂತಂದರೆ ಆಂಪಿಯರ್ ಸರ್ಕ್ಯೂಟಲ್ ಲಾನ ಯೂಸ್ ಮಾಡಿಕೊಂಡು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ಗೆ ಡೆರಿವೇಷನ್ನ ಪ್ರೂವ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಒಂದು ವಯರ್ ಇರ್ತದೆ, ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ನಾವು ಡೆರಿವೇಷನ್ ಪ್ರೂವ್ ಮಾಡಬೇಕಾಗುತ್ತೆ. ಫೈನಲ್ ಎಕ್ಸ್ಪ್ರೆಷನ್ ಬಂದು B=μ0I ಡಿವೈಡೆಡ್ ಬೈ 2πr. ಇದು ತುಂಬ ಸಿಂಪಲ್ ಡೆರಿವೇಷನ್. ಈ ಕ್ವಶನ್ನ 3 ಮಾರ್ಕ್ಸ್ ಕೇಳಿರ್ತಾನೆ. ಜೊತೆಗೆ ಸ್ಟೇಟ್ ದಿ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ 2 ಮಾರ್ಕ್ಸ್ಗೆ ಕ್ವಶನ್ನ ಟ್ಯಾಗ್ ಮಾಡಿರ್ತಾನೆ. ಈ ಕ್ವಶನ್ ಕೇಳಿದ್ರೆ 2+3 ಥರ ಇರ್ತದೆ. ದಟ್ಸ್ ವೈ ನೀವು ಆಂಪಿಯರ್ ಸರ್ಕ್ಯೂಟಲ್ ಲಾನು ಕೂಡ ಓದ್ಕೋಬೇಕು, ಡೆರಿವೇಷನ್ ಕೂಡ ಓದ್ಕೋಬೇಕಾಗುತ್ತೆ. ಮೂರನೇ ಕ್ವಶನ್ ಏನಪ್ಪ ಅಂತಂದರೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಬೈ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಜೊತೆಗೆ ಈ ಒಂದು ಕ್ವಶನ್ ಜೊತೆಗೆ ವಾಟ್ ಈಸ್ ಸೊಲೆನಾಯ್ಡ್ ಅಂತಲೂ ಕೂಡ ಒಂದು ಕ್ವಶನನ್ನು ಟ್ಯಾಗ್ ಮಾಡಿ ಕೇಳ್ಬೋದು 1 ಮಾರ್ಕ್ಸ್ಗೆ. ಡೆರಿವೇಷನ್ಗೆ 4 ಮಾರ್ಕ್ಸು, ಸೊಲೆನಾಯ್ಡ್ ಅಂತ ಕೇಳಿದ್ದಕ್ಕೆ 1 ಮಾರ್ಕ್ಸ್ ಇರ್ತದೆ. ಇದು ಕೂಡ ತುಂಬ ಸಿಂಪಲ್ ಡೆರಿವೇಷನ್. ಇದು ಫೈನಲ್ ಎಕ್ಸ್ಪ್ರೆಷನ್ ಬಂದು B=μ0NI. ಇದು ಸಿಂಪಲ್ ಡೆರಿವೇಷನ್. ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡಿ. ಬಟ್ ಇದು ಜಾಸ್ತಿ ಸಲ ಕೇಳಿಲ್ಲ, ಬಟ್ ಈ ಚಾಪ್ಟ್ರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಇದಕ್ಕೊಂದು ಕ್ವಶನ್ನು ಕೂಡ ಓದ್ಕೋಬೇಕಾಗುತ್ತೆ. ಲಾಸ್ಟ್ ಕ್ವಶನ್ ಯಾವುದು ಓದಬೇಕು ಸರ್ ಈ ಒಂದು ಚಾಪ್ಟ್ರಲ್ಲಿ ಅಂತ ಹೇಳೋದಾದರೆ ಫೋರ್ಸ್ ಬಿಟ್ವೀನ್ 2 ಸ್ಟ್ರೈಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ವಯರ್ಸ್ ಆ್ಯಂಡ್ ಹೆನ್ಸ್ ಡಿಫೈನ್ 1 ಆಂಪಿಯರ್ ಅಂತ ಒಂದು ಡೆರಿವೇಷನ್ ಇದೆ. ಡೆರಿವೇಷನ್ಗೆ 4 ಮಾರ್ಕ್ಸ್ ಇರ್ತದೆ, ಡಿಫೈನ್ 1 ಆಂಪಿಯರ್ಗೆ 1 ಮಾರ್ಕ್ಸ್ ಇರ್ತದೆ, 4+1. ಅದರಲ್ಲಿ ನೀವು ಡೆರಿವೇಷನ್ನ ಡಯಾಗ್ರಾಮ್ ಹಾಕಿ ನೀಟಾಗಿ ಪ್ರೂವ್ ಮಾಡ್ಕೊಂಡು ಹೋಗ್ತೀರಿ. ಫೈನಲಿ ಡಿಫೈನ್ 1 ಆಂಪಿಯರ್ ಅಂತ ಇದೆಯಲ್ಲ, ಅದರಲ್ಲಿ 3 ಒಂದು ಕೀ ಪಾಯಿಂಟ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು.
ಫೋರ್ಸ್ ಪರ್ ಯೂನಿಟ್ ಲೆಂತ್ ವ್ಯಾಲ್ಯೂ ಬಂದು 2 × 10⁻⁻7 ನ್ಯೂಟನ್ ಪರ್ ಮೀಟರ್ ಎಷ್ಟಿರ್ತದೆ. ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ಸ್ ಎಷ್ಟಪ್ಪ ಇರುತ್ತೆ ಅಂದರೆ 1 ಮೀಟರ್ ಇರ್ತದೆ. ಇದಿಷ್ಟನ್ನು ಕೂಡ ನಾವು ಯಾವುದರಲ್ಲಿ ಪ್ಲೇಸ್ ಮಾಡಿರ್ತೀವಿ ಅಂದರೆ ಫ್ರೀ ಸ್ಪೇಸಲ್ಲಿ ಪ್ಲೇಸ್ ಮಾಡಿರ್ತೀವಿ. ಇವು 3 ಕೀ ಪಾಯಿಂಟ್ಸನ್ನು ಇಟ್ಕೊಂಡು ಸೆಂಟೆನ್ಸನ್ನು ಬರೆದಿದ್ದೆ ಆದರೆ 1 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಇವು 3 ಪಾಯಿಂಟಲ್ಲಿ ಯಾವುದಾದ್ರು 1 ಪಾಯಿಂಟ್ ಮಿಸ್ ಆದರೂ 1 ಮಾರ್ಕ್ಸ್ ಕಳ್ಕೊಳ್ತೀರಿ. ದಟ್ಸ್ ವೈ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡಿಫೈನ್ 1 ಆಂಪಿಯರ್ ಇದೊಂದು ಡೆರಿವೇಷನ್, ಇದು ಸುಮಾರು ಸಲ ಕೇಳಿದ್ದೇನೆ. ಲಾಸ್ಟ್ ಇಯರ್ ಕೂಡ ಇದೇ ಕೇಳಿರುವಂಥದ್ದು. ಓವರಾಲ್ 8 ಕ್ವಶನ್ ಆಯಿತು. ಈಗ ನೀವು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವುದು ನೋಡ್ತಾ ಇದ್ದೀರಿ. 9ನೇ ಕ್ವಶನ್ ಬಂದು 9 ಮತ್ತು 10ನೇ ಕ್ವಶನ್ ಯಾವುದಪ್ಪ ಅಂತಂದರೆ ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸ್ ಚಾಪ್ಟರ್ದು ಕಾನ್ಸೆಪ್ಟ್ ಇದು. ಮೊದಲನೇ ಕ್ವಶನ್ ಏನಂತ ಕೇಳ್ಬೋದಪ್ಪ ಅಂದರೆ ರೆಕ್ಟಿಫೈಯರ್ ಅಂದರೆ ಏನು, ಅದರ್ವೈಸ್ ಹಾಫ್ ವೇವ್ ರೆಕ್ಟಿಫೈಯರ್ ಅಂದರೆ ಏನು ಅಂತ ಕೇಳಿರ್ತಾನೆ. ಆಲ್ರೆಡಿ ವಿ ನೋ ದಟ್ ಒನ್. ರೆಕ್ಟಿಫೈಯರ್ ಅಂದ್ರೆ ಏನಪ್ಪ ಅಂತಂದರೆ ಇದೊಂದು ಡಿವೈಸ್, ಇದು ಆಲ್ಟರ್ನೇಟಿಂಗ್ ಕರೆಂಟಿಂದ ಡೈರೆಕ್ಟ್ ಕರೆಂಟ್ಗೆ ಕನ್ವರ್ಟ್ ಮಾಡ್ತದೆ. ಅಷ್ಟು ಬರೆದ್ರೆ ಸಾಕು. ದೆನ್ ಹಾಫ್ ವೇವ್ ರೆಕ್ಟಿಫೈಯರ್ದು ಸರ್ಕ್ಯೂಟ್ ಡಯಾಗ್ರಾಮ್ ಬರೆದಿದ್ದಕ್ಕೆ 1 ಮಾರ್ಕ್ಸ್ ಇರ್ತದೆ. ಜೊತೆಗೆ ವೇವ್ ಫಾರ್ಮ್ ಬರೆದಿದ್ದಕ್ಕೆ 1 ಮಾರ್ಕ್ಸ್ ಇರ್ತದೆ. ವಾಟ್ ಈಸ್ ರೆಕ್ಟಿಫೈಯರ್ ಅಂತ ಬರೆದಿದ್ದಕ್ಕೆ 1 ಮಾರ್ಕ್ಸ್. ಓವರಾಲ್ 3 ಮಾರ್ಕ್ಸ್ ಆಯಿತು. ಡಿಸ್ಕ್ರಿಪ್ಷನ್ ಬರೆದಿದ್ದಕ್ಕೆ 2 ಮಾರ್ಕ್ಸ್ ಇರ್ತದೆ. ಈ ಥರ ಸ್ಪ್ಲಿಟ್ಟಾಗಿ ನಿಮಗೆ 5 ಮಾರ್ಕ್ಸ್ ಓವರಾಲ್ ಈ ಒಂದು ಕ್ವಶನ್ಗೆ ಇರ್ತದೆ. ಹಾಫ್ ವೇವ್ ರೆಕ್ಟಿಫೈಯರ್ ಏನಾದ್ರು ಕೇಳಲಿಲ್ಲ ಸರ್ ಅನ್ನೋದಾದರೆ ಫುಲ್ ವೇವ್ ರೆಕ್ಟಿಫೈಯರ್ ಕೇಳ್ತಾ ಇರ್ತಾನೆ. ಇವೆರಡರಲ್ಲಿ ಯಾವುದಾದ್ರು ಒಂದು ಕ್ವಶನ್ ಬಂದೇ ಬರುತ್ತದೆ, ಕನ್ಫರ್ಮ್ ಕ್ವಶನ್ನು. ಇವೆರಡು ಕ್ವಶನ್ ಬರಲಿಲ್ಲ ಸರ್ ಏನು ಮಾಡೋದು ಅನ್ನೋದನ್ನು ನಾನು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇವತ್ತು ಕ್ವಶನ್ ಓದ್ಕೊಂಡಿದ್ದೆ ಆದರೆ ನಿಮಗೆ 15 ಮಾರ್ಕ್ಸ್ ಸಿಗುತ್ತೆ ಕಣ್ರಪ್ಪ. ಓಕೆ, ಇವಾಗ ನಾನು ಹೇಳ್ತಾ ಇರೋದು ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋದು ಯಾವುದಪ್ಪ ಅಂತಂದರೆ ಪಾರ್ಟ್ ಸಿ. ಪಾರ್ಟ್ ಸಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ಗಳಪ್ಪ ಇವು ಅಂತಂದರೆ 3 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ. ಓವರಾಲ್ ನಿಮಗೆ 8 ಕ್ವಶನ್ಸನ್ನು ಕೊಟ್ಟಿರ್ತಾನೆ. 8ರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದೆ 5 ಕ್ವಶನ್ ಮಾತ್ರ. ಆ 8 ಕ್ವಶನಲ್ಲಿ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಬಂದಿರ್ತದೆ. ಬಟ್ ಅದು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಇಟ್ಸ್ ಆಪ್ಷನ್ ನಿಮಗೆ. ಓಕೆ, ಆ ನ್ಯೂಮೆರಿಕಲ್ ಮಾಡೋಕ್ಕಾದರೆ ಮಾಡ್ಬೋದು, ಆಗಲಿಲ್ಲ ಅಂದರೆ ಇನ್ನೂ 2 ಎಕ್ಸ್ಟ್ರಾ ಕ್ವಶನ್ಸ್ ಇರ್ತದೆ. ಬಟ್ ನಾನು ಹೇಳ್ತಾ ಇರೋದು ನಿಮಗೆ ಒಂದು ಹಿಂಟ್ ಏನು ಕೊಡ್ತೀನಿ, ನನಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬೇಕೇ ಬೇಕು ಸರ್ ಅನ್ನೋರು ಬರೀ 5 ಕ್ವಶನ್ ಮಾತ್ರ ಬರೆದ್ರೆ ಸಾಕಾಗೋದಿಲ್ಲ. ಎಕ್ಸ್ಟ್ರಾ ಇನ್ನೊಂದು ಕ್ವಶನ್ ಅಥವಾ 2 ಕ್ವಶನ್ನ ಜಾಸ್ತಿ ಬರೆದು ಬನ್ನಿ. ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಸಿಕ್ಕಿರ್ತದೋ ಅದನ್ನು ನಾವು ಕೌಂಟ್ ಮಾಡ್ಕೋತೀವಿ ವ್ಯಾಲ್ಯೂಯೇಷನ್ ಟೈಮಲ್ಲಿ. ದಟ್ಸ್ ವೈ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವಾಗ ನಿಮಗೆ ಮೊದಲನೇ ಕ್ವಶನ್ ಯಾವುದು ಓದಬೇಕು ಸರ್, ಮೊದಲನೇ ಚಾಪ್ಟ್ರಿಂದ ಹೇಳ್ಕೊತಾ ಹೋಗ್ತೀನಿ. ಈಗ ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಇಲೆಕ್ಟ್ರಿಕ್ ಚಾರ್ಜಸ್ನ ಪ್ರಾಪರ್ಟೀಸ್ 3 ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ದೆನ್ ಪ್ರಾಪರ್ಟೀಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ 3 ಪ್ರಾಪರ್ಟಿ ಓದ್ಕೊಳ್ಳಿ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಕೇಳಲಿಲ್ಲ ಅಂದರೆ ಸ್ಕೆಚಸ್ಗಳನ್ನ ಕೇಳ್ತಾ ಇರ್ತಾನೆ. ಸ್ಕೆಚಸ್ಗಳಂತಂದರೆ ಆ ಒಂದು ಪಾಸಿಟಿವ್ ಚಾರ್ಜಿಗೆ ಕೇಳ್ಬೋದು, ಅದರ್ವೈಸ್ ನೆಗೆಟಿವ್ ಚಾರ್ಜ್ಗೆ ಕೇಳ್ಬೋದು, ಡೈಪೋಲ್ಗೆ ಕೇಳ್ಬೋದು. 2 ಪಾಸಿಟಿವ್ ಇದ್ದಾಗ ಯಾವ ಥರ ಫೀಲ್ಡ್ ಲೈನ್ಸ್ ಬರ್ತದೆ, 2 ನೆಗೆಟಿವ್ ಚಾರ್ಜಸ್ ಇದ್ದರೆ ಯಾವ ಥರ ಫೀಲ್ಡ್ ಲೈನ್ಸ್ ಬರ್ತದೆ. ಓವರಾಲ್ 4ರಿಂದ 5 ಡಯಾಗ್ರಾಮ್ಸ್ ಇದೆ, ಸ್ಕೆಚಸ್ಗಳು. ಅದಷ್ಟನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಬಂದು ಕೂಲಮ್ಸ್ ಲಾ, ಒನ್ ಆಫ್ ದಿ ಫೇಮಸ್ ಕ್ವಶನ್ ಇದು. ಕೂಲಮ್ಸ್ ಲಾನ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾನೆ. ಜೊತೆಗೆ ವೆಕ್ಟರ್ ಫಾರ್ಮ್ನು ಕೂಡ ಬರೀರಿ ಅಂತ ಕೇಳ್ತಾನೆ. ಕೂಲಮ್ಸ್ ಲಾ ಕೇಳಿದ್ರೆ ಒಂದು ಛೋಟಾ ಡಯಾಗ್ರಾಮ್ನ ಹಾಕಿ 2 ಪಾಯಿಂಟ್ ಚಾರ್ಜಸ್ ಬರೀರಿ, ಅದರ ನಡುವೆ ಒಂದು ಡಿಸ್ಟೆನ್ಸ್ ಆರ್ ಅಂತ ಬರೀರಿ. ಅದಾದಮೇಲೆ ಸ್ಟೇಟ್ಮೆಂಟನ್ನು ಬರೆದು ಫೈನಲಿ ಒಂದು ಎಕ್ಸ್ಪ್ರೆಷನ್ನ ಬರೀರಿ. ಎಕ್ಸ್ಪ್ರೆಷನ್ ಬರೆದಾದ ನಂತರ ವೆಕ್ಟರ್ ಫಾರ್ಮ್ ಕೇಳಿದ್ದಾನೆ. ವೆಕ್ಟರ್ ಫಾರ್ಮಲ್ಲಿ ಯಾವ್ಯಾವುದಕ್ಕೆ ಮೇಲ್ಗಡೆ ಆ್ಯರೋ ಮಾರ್ಕ್ ಇರ್ತದೆ, ಫೋರ್ಸ್ಗೆ ಆ್ಯರೋ ಮಾರ್ಕ್ ಇರ್ತದೆ, Q1 Q2ಗೆ ಏನು ಆ್ಯರೋ ಮಾರ್ಕ್ ಇರೋದಿಲ್ಲ, ಬಿಕಾಸ್ ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಅದನ್ನು ನೋಡಿ ನೀವು ನೀಟಾಗಿ ಬರೀಬೇಕಾಗುತ್ತೆ. ಇವು 4 ಕ್ವಶನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 ಕ್ವಶನ್ನು ಅಂದರೆ ಸ್ಕೆಚಸ್ನು ಕೂಡ ಕೇಳಿ 4 ಕ್ವಶನ್ ಆಗುತ್ತೆ. ದೆನ್ ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನಿಗೆ ಒಂದು ಚಾಪ್ಟರಲ್ಲಿ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಒಂದು ಸಿಂಪಲ್ ಡೆರಿವೇಷನ್. ಟೌ ಈಕ್ವಲ್ EP sin θ ಅಂತ ಒಂದು ಡೆರಿವೇಷನ್ ಇದೆ, ಅದಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟ್ರಲ್ಲಿ ಬರೋದಾದರೆ ಇಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್. ಆ ಒಂದು ಚಾಪ್ಟ್ರಲ್ಲಿ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಅದರ ಪ್ರಾಪರ್ಟೀಸ್ ನೋಡ್ಕೋಬೇಕಾಗುತ್ತೆ. ಆ ಪ್ರಾಪರ್ಟೀಸ್ ಕೇಳಿಲ್ಲ ಅಂದರೆ ಸ್ಕೆಚಸ್ ಕೂಡ ಕೇಳ್ತಾ ಇರ್ತಾನೆ. ಸ್ಕೆಚಸ್ ಕೂಡ ತುಂಬ ಇಂಪಾರ್ಟೆಂಟ್. ಓವರಾಲ್ 3ರಿಂದ 5 ಸ್ಕೆಚಸ್, 4 ಸ್ಕೆಚಸ್ ಮಾತ್ರ ಇದೆ, ಅದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ದೆನ್ ನೆಕ್ಸ್ಟ್ ಕ್ವಶನ್ ಅದೇ ಚಾಪ್ಟ್ರಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ಗೂ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೂ ಒಂದು ರಿಲೇಷನ್ ಇದೆ. ಆ ಫೈನಲ್ ಎಕ್ಸ್ಪ್ರೆಷನ್ ಏನಪ್ಪ ಅಂದರೆ E = -dV/dx.
ತುಂಬ ಸಿಂಪಲ್ ಡೆರಿವೇಷನ್ 3 ಸ್ಟೆಪ್ಪಲ್ಲಿ ಮುಗಿತದೆ, ಅದನ್ನು ಪ್ರಾಕ್ಟೀಸ್ ಮಾಡಿ ವಿತ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ ಬಂದು ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಯಾವ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ? ಒಂದು ಎಕ್ಸ್ಪ್ರೆಷನ್ ಇದೆ, C=ε0εr/A/D. ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಅದು ಎಕ್ಸ್ಪ್ರೆಷನ್ ಗೊತ್ತಿದ್ರೆ ನೀವೇ ಫ್ಯಾಕ್ಟರ್ಸ್ಗಳನ್ನ ಬರೀತಾ ಹೋಗ್ಬೋದು. ಜೊತೆಗೆ ಅದೇ ಚಾಪ್ಟ್ರಲ್ಲಿ ನೀವು 2 ಸಿಂಪಲ್ ಡೆರಿವೇಷನ್ ಬರ್ತದೆ ಫೈನಲಲ್ಲಿ, ಸೀರೀಸು ಮತ್ತು ಪ್ಯಾರಲಲ್, ಕೆಪಾಸಿಟರ್ಸ್ ಇನ್ ಸೀರೀಸ್ ಆ್ಯಂಡ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ವಿತ್ ಡಯಾಗ್ರಾಮ್. ನೀವು ಡೆರಿವೇಷನ್ನ ಪ್ರೂವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3-4 ಸ್ಟೆಪ್ಪಲ್ಲಿ ಮುಗೀತದೆ ಇದು. ಇದಿಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆ ಚಾಪ್ಟರ್ ಮುಗಿದೋಗುತ್ತೆ. ನೆಕ್ಸ್ಟ್ ಇವೆರಡೂ ಚಾಪ್ಟರಿಂದ ತುಂಬ ಇಂಪಾರ್ಟೆಂಟ್ ಕ್ವಶನ್ನು ಕೂಡ ನಾನು ಆಲ್ರೆಡಿ ವಿಡಿಯೋದಲ್ಲಿ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ಗೆ 9 minutes 12 seconds ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಇಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ಗೆ 6 minutes 50 seconds ಒಂದು ವಿಡಿಯೋನ ಮಾಡಿಟ್ಟಿದ್ದೀವಿ, ಅದನ್ನು ಒಂದ್ಸಲಿ ಫ್ರೀ ಆಗೋ ಟೈಮಲ್ಲಿ ನೋಡ್ಕೊಳ್ಳಿ. ದೆನ್ ಇವಾಗ ಕರೆಂಟ್ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ಗೆ ಬರ್ತದೆ, ಆ ಒಂದು ಚಾಪ್ಟರ್ ಬರ್ತಾಯಿದ್ದೀನಿ. ಅದರಲ್ಲೂ ಕೂಡ ತುಂಬ ಸಿಂಪಲ್ 4-5 ಕ್ವಶನ್ ಓದ್ಕೊಂಡ್ರೆ ಸಾಕು. ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಅದನ್ನು ನೋಡ್ಕೊಳ್ಳಿ, ಪ್ರಾಕ್ಟಿಕಲ್ಗೂ ಕೂಡ ಯೂಸ್ ಆಗುತ್ತೆ, ತುಂಬ ಸಿಂಪಲ್ ಆಗಿದೆ. ದೆನ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, 3 ಲಿಮಿಟೇಷನ್ಸ್ಗಳನ್ನ ಓದ್ಕೊಳ್ಳಿ. ಸೆಮಿ ಕಂಡಕ್ಟರ್, ಸೂಪರ್ ಕಂಡಕ್ಟರ್ಸ್ ಆ್ಯಂಡ್ ವ್ಯಾಕ್ಯೂಮ್ ಟ್ಯೂಬ್ಸ್ಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. 3 ಪಾಯಿಂಟ್ಸ್ ಬರೆದ್ರೆ ಸಾಕು. ನೆಕ್ಸ್ಟು ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ವಿಚ್ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವಯರ್. ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ? ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ, ρ=RL/A. ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ಲು, ಲೆಂತ್ ಆಫ್ ದಿ ಮೆಟೀರಿಯಲ್ ಮತ್ತು ಏರಿಯಾ ಆಫ್ ದಿ ವಯರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ವಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟನ್ನು ಬರೆದ್ರೆ ಸಾಕು. ದೆನ್ ಡಿಫೈನ್ ದಿ ಟರ್ಮ್ಸ್ ಅಂತ ಒಂದು 3 ಕ್ವಶನ್ ಇದೆ, ಅದರಲ್ಲಿ ಯಾವ್ಯಾವುದು ಓದ್ಕೋಬೇಕು ಸರ್? ವಿತ್ SI ಯೂನಿಟ್ಸ್ಗಳನ್ನು ನೋಡ್ಕೊಳ್ಳಿ, MCQ ಕೂಡ ಯೂಸ್ ಆಗುತ್ತೆ ಇದು. ರಿಲ್ಯಾಕ್ಸೇಷನ್ ಟೈಮ್, ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಕರೆಂಟ್ ಡೆನ್ಸಿಟಿ ಮತ್ತು ಡ್ರಿಫ್ಟ್ ವೆಲಾಸಿಟಿ. ಇವು 4 ನೀವು ಟರ್ಮ್ಸ್ಗಳಿಗೆ ಮೀನಿಂಗ್ ಏನು, ಆ ಡೆಫಿನೇಷನ್ಗಳನ್ನ ನೋಡ್ಕೊಳ್ಳಿ ನೀವು. ಜೊತೆಗೆ SI ಯೂನಿಟ್ಸ್ ಕೂಡ ನೋಡಿಕೊಂಡ್ರೆ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ, ಅಂದರೆ 3 ಮಾರ್ಕ್ಸ್ಗೆ ವಿತ್ SI ಯೂನಿಟ್ಸ್ ಕೂಡ ಕೇಳಿರ್ತಾನೆ, ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಕಿರ್ಚಾಫ್ಸ್ ಲಾಸ್, 2 ಲಾ ಇದೆ, ಒಂದು ಜಂಕ್ಷನ್ ರೂಲು, ಇನ್ನೊಂದು ಲೂಪ್ ರೂಲು. ಅದ್ರ ಜೊತೆ ಅದರ ಸಿಗ್ನಿಫಿಕೆನ್ಸ್ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಸಿಗ್ನಿಫಿಕೆನ್ಸ್ ಕೇಳಿದ್ರೆ ಜಂಕ್ಷನ್ ರೂಲ್ಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್, ಲೂಪ್ ರೂಲ್ಗಾದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇದು ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಕೂಡ ಕೇಳ್ತಾ ಇರ್ತೇನೆ, 3 ಮಾರ್ಕ್ಸ್ಗೂ ಕೂಡ ಕೇಳೋ ಚಾನ್ಸಸ್ ಇರ್ತದೆ. ಇದಿಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಿಂದನೂ ಕೂಡ ಕ್ವಶನ್ಸ್ಗಳು ಮುಗೀತು. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ಗಳು ಯಾವ್ಯಾವುದಪ್ಪ ಅನ್ನೋದಾದರೆ, ಫಸ್ಟ್ ಒನ್ ಬಂದು ಲೊರೆಂಟ್ಸ್ ಫೋರ್ಸ್. ಲೊರೆಂಟ್ ಫೋರ್ಸ್ ಅಂದರೆ ಏನು, ಅದ್ರ ಮೀನಿಂಗ್ ನೋಡ್ಕೊಳ್ಳಿ, ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ, ಜೊತೆಗೆ ವೆಕ್ಟಾರ್ ಫಾರ್ಮ್ ಕೂಡ ನೋಡ್ಕೊಳ್ಳಿ. 3 ಮಾರ್ಕ್ಸ್ ವೇಟೇಜ್ ಇರುವಂಥ ಕಾನ್ಸೆಪ್ಟ್ಸು. ನೆಕ್ಸ್ಟ್ ಬಂದು ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ದಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, F=BQV sin θ. ಅದೇ ಏನಾದರೂ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಕೇಳಿದ್ರೆ F=BIL sin θ. ಇವೆರಡಕ್ಕೂ ಸ್ವಲ್ಪ ಕನ್ಫ್ಯೂಷನ್ ಆಗಲಿ ಅಂತ 15 ಕ್ವಶನ್ ಮತ್ತು 16 ಕ್ವಶನ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಎಕ್ಸ್ಪ್ರೆಷನ್ ಇದೆ, ಆ ಟರ್ಮ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಜೊತೆಗೆ ಸ್ಪೆಷಲ್ ಕೇಸಸ್ಗಳನ್ನ ನೋಡ್ಕೊಳ್ಳಿ. ಸೈನ್ ಬಂದಾಗ 90 ಡಿಗ್ರಿ ಇಸ್ ದ ಮ್ಯಾಕ್ಸಿಮಮ್, 0 ಡಿಗ್ರಿ ಇಸ್ ದ ಮಿನಿಮಮ್. ದೆನ್ ಅದೇ ಚಾಪ್ಟ್ರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ನೋಡ್ಕೋಬೇಕಾಗಿರೋದು ನೀವು ಕನ್ವರ್ಷನ್ಸ್ಗಳಿದೆ. ಕನ್ವರ್ಷನ್ಗಳು ಯಾವ್ಯಾವುದು ಸರ್? ಗ್ಯಾಲೋನೋಮೀಟ್ರಿಂದ ಆ್ಯಮ್ಮೀಟರ್ಗೆ ಕನ್ವರ್ಟ್ ಮಾಡೋದಾಗಿರ್ಬೋದು, ಅದರ್ವೈಸ್ ಗ್ಯಾಲೋನೋಮೀಟ್ರಿಂದ ವೋಲ್ಟ್ ಮೀಟರ್ಗೆ ಕನ್ವರ್ಷನ್ ಮಾಡೋದಿರ್ಬೋದು. ಈ ಒಂದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅದರಲ್ಲೂ ಕೂಡ ನಾವು 10 minutes 41 seconds ಒಂದು ವಿಡಿಯೋ ಮಾಡಿ ಇಟ್ಟಿದ್ದೀವಿ. ಅದರಲ್ಲೂ ಕೂಡ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ರೀ ಇದ್ದರೆ ಅದನ್ನೊಂದು ಸಲ ನೋಡ್ಕೊಂಡು ಹೋಗಬೇಕು ಎಕ್ಸಾಮ್ಗೆ. ದೆನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಅದರಲ್ಲಿ ಅದು ಕೂಡ ಒಂದು ವಿಡಿಯೋ ಮಾಡಿಟ್ಟಿದ್ದೀವಿ. 5 minutes 23 seconds ತುಂಬ ಇನ್ ಡೀಟೇಲಾಗಿ ಅದನ್ನು ಹೇಳ್ಕೊಂಡು ಹೋಗಿದ್ದೀನಿ, ಅದನ್ನೊಂದು ಸಲ ನೋಡ್ಕೊಳ್ಳಿ. ಅದರಲ್ಲಿ ಯಾವ್ಯಾವ ಕ್ವಶನ್ ಓದಬೇಕು ಅನ್ನೋದಾದರೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್,
ಮೂರೇ ಮೂರು ಪ್ರಾಪರ್ಟೀಸ್ನ ನೋಡ್ಕೊಳ್ಳಿ. ಅದರ್ವೈಸ್ ಬಾರ್ ಮ್ಯಾಗ್ನೆಟು ಮತ್ತು ಸೊಲೆನಾಯ್ಡಿಗೆ ಸ್ಕೆಚಸ್ಗಳಿದೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಯಾವ ಥರ ಬರ್ತದೆ ಅದನ್ನೊಂದು ಸಿಂಪಲ್ ಡಯಾಗ್ರಾಮ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮತ್ತು ಪ್ರಾಪರ್ಟೀಸ್ ಆಫ್ ಡಯಾ ಪ್ಯಾರಾ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಡಯಾ ಪ್ಯಾರಾ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗೆ ಮೂರೇ ಮೂರು ಪ್ರಾಪರ್ಟೀಸ್ನ ಮೂರಕ್ಕೂ ಕೂಡ ನೋಡ್ಕೊಂಡು ಹೋಗಿ, ಬಟ್ ಸಿಮಿಲರ್ ಇರೋ ಪ್ರಾಪರ್ಟೀಸ್ನೇ ನೋಡ್ಕೊಂಡು ಹೋಗಿ, ಅದು ಕೂಡ ಹೆಲ್ಪ್ ಆಗುತ್ತೆ. ದೆನ್ ಪ್ರಾಪರ್ಟೀಸ್ ಆಫ್ ಸೂಪರ್ ಕಂಡಕ್ಟರ್ಸ್, ಅದಕ್ಕೂ ಕೂಡ ಮೂರು ಪ್ರಾಪರ್ಟೀಸ್ನ ನೋಡ್ಕೊಂಡು ಹೋಗಿ. ದೆನ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗೌಸಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಅದನ್ನು ಸ್ಟೇಟ್ಮೆಂಟ್ ಬರೆದು ಫೈನಲ್ ಒಂದು ಎಕ್ಸ್ಪ್ರೆಷನ್ ಬರೆದ್ರೆ ಸಾಕು, ತುಂಬ ಸಿಂಪಲ್ ಇದು. ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ 0 ಆಗಿರ್ತದೆ. ಪೈ ಬಿ ಈಕ್ವಲ್ ಬಿ ಡಾಟ್ ಡೆಲ್ಟಾ ಎ ದಿಸ್ ಈಕ್ವಲ್ 0, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ಸಾಕು. ಇದಿಷ್ಟು ಕ್ವಶನ್ಸ್ ಕೇಳಲಿಲ್ಲ ಅಂದರೆ ಅದೇ ಚಾಪ್ಟ್ರಲ್ಲಿ ಡಿಫೈನ್ ದಿ ಟರ್ಮ್ಸ್ ಅಂತ ಇದೆ, ಇದನ್ನೇ ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಕೇಳಿರುವಂಥದ್ದು. ಅದರಲ್ಲಿ ಓವರಾಲ್ ನಿಮಗೆ 5 ಟರ್ಮ್ಸ್ಗಳು ಬರ್ತದೆ. ಅದು ಯಾವ್ಯಾವುದಪ್ಪ ಅಂದರೆ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ಲಾಸ್ಟ್ ಒನ್ ಇಸ್ ದ ರಿಲೇಟಿವ್ ಪರ್ಮಿಯಬಿಲಿಟಿ. ಮೀನಿಂಗ್ ಡೆಫಿನಿಷನನ್ನು ನೋಡ್ಕೋಬೇಕು, ಜೊತೆಗೆ ಎಕ್ಸ್ಪ್ರೆಷನ್ ಕೂಡ ನೋಡ್ಕೊಳ್ಳಿ. ಒಂದು ಎಸ್ ಯೂನಿಟ್ಸ್ಗಳನ್ನೂ ಕೂಡ ಅದಕ್ಕೆ ನೋಡ್ಕೋಬೇಕಾಗುತ್ತೆ. MCQ ಅಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಒಂದೇ ಕಾಲಲ್ಲಿ 2 ಹೊಡೆದಂಗೆ ಎರಡನ್ನೂ ಕೂಡ ನೀವು ನೋಡ್ಕೋತಾ ಹೋಗಬೇಕು. ದೆನ್ ಇದಿಷ್ಟು ಕಾನ್ಸೆಪ್ಟ್ನ ಓದ್ಕೊಂಡಿದ್ದೆ ಆದರೆ ಈ ಚಾಪ್ಟರ್ಲ್ಲೂ ಕೂಡ ಮುಗಿದೋಗುತ್ತೆ. 3 ಮಾರ್ಕ್ಸ್ಗೆ ಒಂದು ಕ್ವಶನ್ನ ನೀವು ಅಟೆಂಡ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ EMI ಚಾಪ್ಟ್ರಲ್ಲಿ ಕಾಯಲ್ ಮ್ಯಾನೆಟ್ ಎಕ್ಸ್ಪೆರಿಮೆಂಟ್ ಅಂತ ಒಂದಿದೆ. ಫೆರಡೆ ಮತ್ತು ಹೆನ್ರಿ ಅವರು ಪ್ರೂವ್ ಮಾಡಿರುವಂಥದ್ದು. EMIನ ಸ್ಟಡಿ ಮಾಡೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ನ ಫಸ್ಟ್ ಮಾಡ್ತಾರೆ, ಕಾಯಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಅದರ್ವೈಸ್ ಕಾಯಲ್ ಬಾರ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತಲೂ ಕೂಡ ಇದನ್ನು ಕರಿತೀವಿ. ಒಂದು ಡಯಾಗ್ರಾಮ್ ಬರೆದು ಅಟ್ಲೀಸ್ಟ್ ಒಂದು 4 ರಿಸಲ್ಟ್ಸ್ಗಳನ್ನ ಬರೀಬೇಕಾಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ 2 ಲಾ ಬರ್ತದೆ, ಒಂದು ಫೆರಡೆ ಲಾ, ಇನ್ನೊಂದು ಲೆನ್ಸ್ ಲಾ ಅಂತ. ಲೆನ್ಸ್ ಲಾದು ಸಿಗ್ನಿಫಿಕೆನ್ಸ್ ನೋಡ್ಕೊಳ್ಳಿ. ಅದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕೂಡ ಕೇಳ್ತಾ ಇರ್ತಾನೆ. ಅದಷ್ಟು ಅಂದರೆ ಇನ್ನೂ ಸುಮಾರಿದೆ, ಅವೆರಡು ತುಂಬ ರಿಪೀಟೆಡ್ ಆಗ್ತಾ ಇರುವಂಥ ಕ್ವಶನ್ಸ್ಗಳು. ಕಾಯಲ್ ಮ್ಯಾನೆಟ್ ಎಕ್ಸ್ಪೆರಿಮೆಂಟು, ಫೆರಡೇಸ್ ಲಾ, ಲೆನ್ಸ್ ಲಾ, ಇದಿಷ್ಟನ್ನು ನೋಡ್ಕೊಂಡು ಹೋಗಿ ಸಾಕು. ಅಂದರೆ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಡುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರಲ್ಲಿ ತುಂಬ ಸಿಂಪಲ್ಲಾಗಿ ಯಾವುದಾದ್ರು ಒಂದು ಕ್ವಶನ್ ಬರ್ತಾ ಇರ್ತದೆ, 3 ಮಾರ್ಕ್ಸ್ ಒಂದು ಕ್ವಶನ್ನು, ಅದನ್ನು ನೋಡ್ಕೊಂಡು ಹೋಗಿ. ಮತ್ತು ನ್ಯೂಕ್ಲಿಯೈ ಚಾಪ್ಟ್ರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಬೈಂಡಿಂಗ್ ಎನರ್ಜಿ ಇರೋದೇ 3 ಫಾರ್ಮುಲಾ, ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಮತ್ತು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಅವು 3 ಫಾರ್ಮುಲಾ ನೋಡ್ಕೊಂಡು ಹೋಗಿದ್ದೆ ಆದರೆ ಕಂಪ್ಲೀಟಾಗಿ ನಿಮಗೆ 3 ಮಾರ್ಕ್ಸ್ ಆರಾಮ ತೊಗೊಬಿಡ್ಬೋದು. ಲಾಸ್ಟ್ ಒನ್ ಬಂದು ಲಿಮಿಟೇಷನ್ಸ್ ಆಫ್ ಬೋರ್ಸ್ ಆಟಮ್ ಮಾಡೆಲ್. ಅದಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ 15 ಮಾರ್ಕ್ಸ್ ತೊಗೊಬಿಡ್ಬೋದು. ಬರೀ ನೀವು ಅಟೆಂಡ್ ಮಾಡಬೇಕಾಗಿರೋದು 5 ಕ್ವಶನ್ಸ್ ಮಾತ್ರ, 5 3 15. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 3 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಬಟ್ ನೀವು ಅದನ್ನು 2 ಮಾರ್ಕ್ಸ್ಗೂ ಕೂಡ ಕ್ವಶನ್ಗಳು ಕೇಳೋ ಇರೋ ಚಾನ್ಸಸ್ ಇರೋದ್ರಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಬಟ್ 3 ಮಾರ್ಕ್ಸ್ಗೆ ಅಲ್ಲಿ ಬರುವಂಥ ಕ್ವಶನ್ಸ್ಗಳನ್ನ ಬಿಟ್ಟರೂ ಕೂಡ ನಡೀತದೆ, ಬಟ್ 2 ಮಾರ್ಕ್ಸ್ಗೆ ಯೂಸ್ ಆಗುತ್ತೆ, ನೋಡ್ಕೊಬಿಡಿ. ಓಕೆ, ಇವಾಗ ಹೇಳ್ತಾ ಇರುವಂಥದ್ದು ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸ್ ಕ್ವಶನ್ಗಳು ಇರ್ತದೆ. ಅದರಲ್ಲಿ ಓವರಾಲ್ ನಿಮಗೆ 8 ಕ್ವಶನ್ಗಳನ್ನ ಕೊಟ್ಟಿರ್ತಾನೆ. 8 ಕ್ವಶನಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 5 ಕ್ವಶನ್ ಮಾತ್ರ. 5 ಕ್ವಶನ್ ಅಂತಂತಂದರೆ 5 × 2 ಓವರಾಲ್ ನಿಮಗೆ 10 ಮಾರ್ಕ್ಸ್ ಬರ್ತದೆ. 8 ಕ್ವಶನಲ್ಲಿ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಕೊಟ್ಟಿರ್ತಾನೆ. ಇದು ಕೂಡ ಕಂಪಲ್ಸರಿ ಏನಲ್ಲ, ಅಟೆಂಡ್ ಮಾಡೋದಾದರೆ ಮಾಡ್ಬೋದು. ಅದರ್ವೈಸ್ ನಾವು ಬೇರೆ ಕ್ವಶನ್ ಅಟೆಂಡ್ ಮಾಡ್ಕೋತೀವಪ್ಪ ಅನ್ನೋದಾದರೆ ಇನ್ನೂ 2 ಕ್ವಶನ್ ಎಕ್ಸ್ಟ್ರಾ ಇರ್ತದೆ, ಅದನ್ನು ನೀವು ಅಟೆಂಡ್ ಮಾಡ್ಕೊಬಿಡ್ಬೋದು. ಈಗ ಮೊದಲನೇ ಚಾಪ್ಟ್ರಲ್ಲಿ ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ ಓವರಾಲ್ ಒಂದು 4 ರಿಂದ 5 ಕ್ವಶನ್ಗಳನ್ನ ನೀವು ಓದ್ಕೊಂಡಿದ್ದಾದರೆ ಒಂದು ಕ್ವಶನ್ ಅಟೆಂಡ್ ಮಾಡ್ಕೊಬಿಡ್ಬೋದು. ಅದು ಯಾವ್ಯಾವುದಪ್ಪ ಅಂತ ಹೇಳೋದಾದರೆ ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ, ಇದನ್ನು ನಾನು ಬ್ರ್ಯಾಕೆಟಲ್ಲಿ FCI ಅಂತ ಹೇಳಿದ್ದೀನಿ ನೋಡಿ. ಇಟ್ಸ್ ನಥಿಂಗ್ ಬಟ್ ಫ್ರಿಕ್ಷನ್, ಕಂಡಕ್ಷನ್ ಆ್ಯಂಡ್ ಇಂಡಕ್ಷನ್, ಅವು 3 ವರ್ಡ್ ಬರೆದ್ರೆ ಸಾಕು. ನೆಕ್ಸ್ಟ್ ಬಂದು ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ, ಅದನ್ನು ನೋಡ್ಕೊಳ್ಳಿ. ದೆನ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲನ್ನು ಕೊಡಿ ಅಂತ ಕೇಳ್ತಾನೆ. ಅದರ್ವೈಸ್ ಗೌಸಸ್ ಲಾ ಇನ್ ಇಲೆಕ್ಟ್ರೋಸ್ಟ್ಯಾಟಿಕ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾನೆ. ಅದು ಕೇಳಲಿಲ್ಲ ಅಂತಂದರೆ ಗೌಸ್ ಲಾ ಬೇಸ್ ಮೇಲೆ 3 ಡೆರಿವೇಷನ್ನ ಪ್ರೂವ್ ಮಾಡ್ತೀವಿ, ಬಟ್ ಡೆರಿವೇಷನ್ ಕಲಿಯೋ ಅವಶ್ಯಕತೆ ಇಲ್ಲ.
ಬರೀ ಫೈನಲ್ ಎಕ್ಸ್ಪ್ರೆಷನ್ಗಳನ್ನ ನೋಡ್ಕೊಳ್ಳಿ. ಓಕೆ, ಔಟ್ಸೈಡ್ ದಿ ಚಾರ್ಜಡ್ ಸ್ಪೆರಿಕಲ್ ಶೆಲ್ ಇರ್ಬೋದು, ಇನ್ಫೈನೈಟ್ ಪ್ಲೇನ್ ಶೀಟ್ ಇರ್ಬೋದು, ಅದರ್ವೈಸ್ ಒಂದು ಇನ್ಫೈನೈಟ್ ಲಾಂಗ್ ವಯರ್ ಇರ್ಬೋದು. ಅವು ಮೂರಕ್ಕೆ ಒಂದು ಡೆರಿವೇಷನ್ ಇದೆ. ಆ ಫೈನಲ್ ಎಕ್ಸ್ಪ್ರೆಷನ್ ಮಾತ್ರ ನೋಡಿಕೊಂಡ್ರೆ ಸಾಕು ವಿತ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್. ಓಕೆ, ಅದಷ್ಟು ಓದ್ಕೊಂಡ್ರೆ ಆ ಚಾಪ್ಟರ್ ಮುಗೀತು. ದೆನ್ ಸೆಕೆಂಡ್ ಚಾಪ್ಟರ್ ಇಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ಪೋಲಾರ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಅದರ್ವೈಸ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂದರೆ ಏನು, ಅದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾನೆ 2 ಮಾರ್ಕ್ಸ್ಗೆ, ಅದನ್ನು ನೋಡ್ಕೊಡಿ. ದೆನ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, PPC ಅಂತಲೂ ಕೂಡ ಇದನ್ನು ಕರಿತೀವಿ. ಅದನ್ನು ಎಕ್ಸ್ಪ್ರೆಷನ್ ಬರೆದು ಆ ಟರ್ಮ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದಷ್ಟೇ. ಫೈನಲ್ ಎಕ್ಸ್ಪ್ರೆಷನ್ ಬಂದು C = ε0 A/D, ಅದು ಎಕ್ಸ್ಪ್ರೆಷನ್ ಬರೆದು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿ. ದೆನ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಇದರಲ್ಲೂ ಅಷ್ಟೇ ಎಕ್ಸ್ಪ್ರೆಷನ್ ಮಾತ್ರ ಬರೀಬೇಕು. ಇದನ್ನು ಎನರ್ಜಿ ಸ್ಟೋರ್ಡ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಆಗಿರೋದ್ರಿಂದ ಇದನ್ನು ಕ್ಯಾಪಿಟಲ್ ಲೆಟರ್ U ಇಂದ ಇಂಡಿಕೇಟ್ ಮಾಡ್ತೀವಿ. U = ½ CV² ಆಗಿರ್ತದೆ. ಅದರ ಟರ್ಮ್ಸ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ದೆನ್ 3 ಅಂದರೆ ಓವರಾಲ್ ಈ ಒಂದು ಚಾಪ್ಟ್ರಲ್ಲಿ ಇಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ಸಾಕು. ದೆನ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಪಾರ್ಟ್ ಸಿಯಲ್ಲಿ ಏನು ಓದಿದ್ದೀರಾ ಅದೇ ಕ್ವಶನ್ಸ್ನ ಇಲ್ಲೂ ಓದ್ಕೊಂಡ್ರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಇನ್ನೊಂದು 2-3 ಕ್ವಶನ್ ಓದಬೇಕಾಗುತ್ತೆ. ಆ ಕ್ವಶನ್ಗಳು ಯಾವ್ಯಾವುದಪ್ಪ ಅಂತಂದರೆ ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್ ಗ್ರಾಫ್ನ ನಿಮಗೆ ಹಾಕಬೇಕಾಗುತ್ತೆ. ಇರೋದೇ 3 ಗ್ರಾಫು, ಯಾವುದಾದ್ರು 2 ಗ್ರಾಫನ್ನು ಕೇಳೋ ಚಾನ್ಸಸ್ ಇರ್ತದೆ. ಕಾಪರ್ಗೊಂದು, ಇನ್ನೊಂದು ನೈಕ್ರೋಮು ಮ್ಯಾಂಗನಿನ್ ಕಾನ್ಸ್ಟೆಂಟನ್, ಇವು 3ರಲ್ಲಿ ಯಾವುದೇ ವರ್ಡ್ ಕೇಳಿದ್ರು ಒಂದೇ ಡಯಾಗ್ರಾಮು. ಇನ್ನೊಂದು ಲಾಸ್ಟ್ ಯಾವುದಪ್ಪ ಅಂದರೆ ಸೆಮಿ ಕಂಡಕ್ಟರ್. ಇವು 3 ಗ್ರಾಫ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸ್ ಆ್ಯಕ್ಸಲ್ ಬಂದು ಟೆಂಪರೇಚರ್ ಇರ್ತದೆ, ವೈ ಆ್ಯಕ್ಸಲ್ ಬಂದು ರೆಸಿಸ್ಟಿವಿಟಿ ರೋ ಇರ್ತದೆ. ಅದನ್ನು ನೋಡಿಕೊಂಡು ಸಾಕೊಂಡ್ರಪ್ಪ. ಜೊತೆಗೆ ಒಂದಷ್ಟು ಟರ್ಮ್ಸ್ಗಳಿರ್ತದೆ, ಅಂದರೆ ರಿಲೇಷನ್ ಇದೆ. ಅದರ ರಿಲೇಷನ್ಗಳು ಯಾವುದಪ್ಪ ಅಂದರೆ ಕರೆಂಟ್ಗೆ ಒಂದು ರಿಲೇಷನ್ ಇದೆ, I = NAVDE. VD ಅಂದರೆ ಡ್ರಿಫ್ಟ್ ವೆಲಾಸಿಟಿ, ಅದನ್ನು ನೋಡ್ಕೋಬೇಕು. ಡ್ರಿಫ್ಟ್ ವೆಲಾಸಿಟಿಗೆ ಒಂದು ಡೆರಿವೇಷನ್ ಇದೆ, VD = -EE/τ/m, ಅದನ್ನು ನೋಡ್ಕೊಳ್ಳಿ. ಟೌ ಇಸ್ ನಥಿಂಗ್ ಬಟ್ ರಿಲ್ಯಾಕ್ಸೇಷನ್ ಟೈಮ್. ದೆನ್ ಕರೆಂಟ್ ಡೆನ್ಸಿಟಿಗೆ ಒಂದು ರಿಲೇಷನ್ ಇದೆ, J = σ/E. E ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್. ಓವರಾಲ್ 3 ರಿಲೇಷನ್ ಮಾತ್ರ ಇದೆ, ಅದನ್ನು ಫೈನಲ್ ಎಕ್ಸ್ಪ್ರೆಷನ್ಗಳು ಮಾತ್ರ ನೋಡ್ಕೊಂಡಿರಿ, ಯೂಸಸ್ ಆಗುತ್ತೆ. ದೆನ್ ಲಾಸ್ಟ್ ಒಂದಿದೆ, σ = NE²τ/m, ಅದು 5 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ನು. ಅದನ್ನು ಹೇಳಿದ್ದೀನಿ ಪಾರ್ಟ್ ಡಿಯಲ್ಲಿ, ಅದನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ದೆನ್ EM ವೇವ್ಸ್ ಚಾಪ್ಟ್ರಲ್ಲಿ ನೀವು 4 ಕ್ವಶನ್ ಓದ್ಕೊಂಡ್ರೆ ಒಂದು ಕ್ವಶನ್ ಗ್ಯಾರಂಟಿ 2 ಮಾರ್ಕ್ಸ್ಗೆ. ಅದರಲ್ಲಿ 10ನೇ ಕ್ವಶನಿಂದ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. 10ನೇ ಕ್ವಶನಿಂದ 13ನೇ ಕ್ವಶನ್ ತನಕ ಇರುವಂಥ ಕ್ವಶನ್ಗಳು EM ವೇವ್ಸ್ ಚಾಪ್ಟರ್ದು. ಅದರಲ್ಲಿ ಮೊದಲನೇ ಕ್ವಶನ್ನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು, ಅದಕ್ಕೆ ಒಂದು ಎಕ್ಸ್ಪ್ರೆಷನ್ನ ಬರೀರಿ. ಓಕೆ, ಆ ಒಂದು ID = ε0 dπ/dt ಅಂತ ಒಂದು ಎಕ್ಸ್ಪ್ರೆಷನ್ ಇದೆ. ಅದನ್ನು ಬರೆದು ಟರ್ಮ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ತುಂಬ ರಿಪೀಟೆಡ್ ಕ್ವಶನ್ ಅದು, ಅದನ್ನು ನೋಡ್ಕೊಡಿ. ಮತ್ತು ಆಂಪಿಯರ್ಸ್ ಮ್ಯಾಕ್ಸ್ವೆಲ್ ಈಕ್ವೇಷನ್ ಅಂತ ಇದೆ, ಅದನ್ನು ಈಕ್ವೇಷನ್ ಬಂದು ಆ ಟರ್ಮ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದು ಕೂಡ 2 ಮಾರ್ಕ್ಸ್ ಕ್ವಶನ್. ದೆನ್ γ-UVIMR ವೇವ್ಸ್ಗೆ 2 ಯೂಸಸ್ಗಳನ್ನ ನೋಡ್ಕೊಳ್ಳಿ. ಗಾಮಾ ರೇಸ್, ಎಕ್ಸ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ವಿಸಿಬಲ್ ರೇಸ್, ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್. ಓವರಾಲು 7 ವೇವ್ಸ್ಗಳಿದೆ. ಅವು 7 ವೇವ್ಸ್ಗೂ 2 ಯೂಸಸ್ಗಳನ್ನ ನೋಡ್ಕೊಳ್ಳಿ, ಎನಫ್. ದೆನ್ ಪ್ರಾಪರ್ಟೀಸ್ ಆಫ್ EM ವೇವ್ಸ್, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು 2 ಅಥವಾ 3 ಪ್ರಾಪರ್ಟೀಸ್ನ ನೋಡ್ಕೋಬೇಕಾಗುತ್ತೆ. ಇವು 4 ಕ್ವಶನ್ ಓದ್ಕೊಂಡ್ರೆ 2 ಮಾರ್ಕ್ಸ್ ಕನ್ಫರ್ಮ್, ಅದು ಇನ್ನೇನು ಇಲ್ಲ. ದೆನ್ ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್ 14ನೇ ಚಾಪ್ಟರ್ ಇದು. ಆ ಚಾಪ್ಟ್ರಲ್ಲಿ ನೀವು ಒಂದು 6 ಕ್ವಶನ್ಸ್ಗಳನ್ನ ಓದ್ಕೋಬೇಕಾಗುತ್ತೆ. ಏನಾದರೂ ಪಾರ್ಟ್ ಡಿಯಲ್ಲಿ ಹಾಫ್ ವೇವ್ ಮತ್ತು ಫುಲ್ ವೇವ್ ಏನಾದರೂ ಕೇಳಲಿಲ್ಲ ಅಂತಂದರೆ ಈ 6 ಕ್ವಶನಲ್ಲಿ ಯಾವುದಾದ್ರೂ 2 ಅಥವಾ 3 ಕ್ವಶನ್ನ ಸ್ಪ್ಲಿಟ್ ಕ್ವಶನ್ ಆಗಿ ಕೇಳಿರ್ತಾನೆ. ನೀವು ಇಲ್ಲಿ ಓದ್ಕೊಂಡಿದ್ರೆ ಅಲ್ಲೂ ಕೂಡ ಪಾರ್ಟ್ ಡಿಯಲ್ಲೂ ಕೂಡ ಯೂಸ್ ಆಗುತ್ತೆ, ಪಾರ್ಟ್ ಬಿಯಲ್ಲೂ ಕೂಡ ಯೂಸ್ ಆಗುತ್ತೆ. ಈ 6 ಕ್ವಶನಲ್ಲಿ ಮೊದಲನೇ ಕ್ವಶನ್ನ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು.
ಕ್ಲಾಸಿಫಿಕೇಷನ್ ಆಫ್ ಸಾಲಿಡ್ಸ್ ಆನ್ ದಿ ಬೇಸಿಸ್ ಆಫ್ ದಿ ಬ್ಯಾಂಡ್ ಥಿಯರಿ. ಒಂದು ಡಯಾಗ್ರಾಮ್ನ ಬರೆದು ಎನರ್ಜಿ ಗ್ಯಾಪ್ ಬೇಸ್ ಮೇಲೆ ಆ ವ್ಯಾಲ್ಯೂಸ್ಗಳನ್ನ ಬರೆದು ಒಂದೊಂದು ಎಕ್ಸಾಂಪಲ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಮುಗಿದೋಯ್ತು. 3 ಮಾರ್ಕ್ಸ್ ಕ್ವಶನ್ ಇದು. 2 ಮಾರ್ಕ್ಸ್ಗೂ ಕೂಡ ಯಾವ್ದಾದ್ರು 2 ಕಾನ್ಸೆಪ್ಟನ್ನ ಕೇಳ್ಬೋದು. ಸಾಲಿಡ್ಸಲ್ಲಿ 3 ಕ್ಲಾಸಿಫಿಕೇಷನ್ ಆಗ್ತಾ ಹೋಗುತ್ತೆ. ಒಂದು ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್, ಇನ್ಸುಲೇಟರ್. ಅದರಲ್ಲಿ ಯಾವ್ದಾದ್ರು 2ನೇ ಪರ್ಟಿಕ್ಯುಲರ್ ಆಗು ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್. ಬಟ್ ಇವಕ್ಕೆ 3 ಪ್ರಾಪರ್ಟೀಸ್ನ ಓದ್ಕೊಳ್ಳಿ. ಯಾಕೆ ಸರ್ 2 ಮಾರ್ಕ್ಸ್ ಅಲ್ವಾ 3 ಪ್ರಾಪರ್ಟಿ ಯಾಕೆ ಅಂತ ಹೇಳೋದಾದರೆ, ಪಾರ್ಟ್ ಡಿಯಲ್ಲಿ ಸ್ಪ್ಲಿಟ್ ಕ್ವಶನ್ ಬರೋದ್ರಿಂದ 3+2 ಆ ಥರ ಕೇಳಿಬಿಟ್ರೆ ಏನು ಮಾಡ್ತೀರಿ, ದಟ್ಸ್ ವೈ 3 ಪ್ರಾಪರ್ಟೀಸ್ನ ನೋಡ್ಕೊಳ್ಳಿ. 3 ಡಿಫ್ರೆನ್ಸ್ ನೋಡ್ಕೋಬೇಕಾಗುತ್ತೆ. ಮತ್ತು ಪಿ ಟೈಪ್ ಮತ್ತು ಎನ್ ಟೈಪ್ ಸೆಮಿ ಕಂಡಕ್ಟರ್ಗೆ ಡಿಫ್ರೆನ್ಸಸ್, ಮತ್ತು ಫಾರ್ವರ್ಡ್ ಮತ್ತು ರಿವರ್ಸ್ ಬಯಾಸ್ಗೆ 3 ಡಿಫ್ರೆನ್ಸು, ಹಾಫ್ ವೇವ್ ಮತ್ತು ಫುಲ್ ವೇವ್ ರೆಕ್ಟಿಫೈಯರ್ಗೂ ಕೂಡ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಮತ್ತು ಲಾಸ್ಟ್ ಕ್ವಶನ್, ಸೆಮಿ ಕಂಡಕ್ಟರ್ ಡಯೋಡ್ ಅಂದರೆ ಏನು, ಅದಕ್ಕೆ ಸರ್ಕ್ಯೂಟ್ ಸಿಂಬಲನ್ನು ಬರೀರಿ, ಅದನ್ನು ನೋಡ್ಕೋಬೇಕಾಗುತ್ತೆ. ಇಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ಏನಫ್. ಅದು 5 ಮಾರ್ಕ್ಸ್ಗೂ ಯೂಸ್ ಆಗ್ಬೋದು, 2 ಮಾರ್ಕ್ಸ್ಗೂ ಕೂಡ ಯೂಸ್ ಆಗ್ಬೋದು. ಓಕೆ, ಓವರಾಲ್ 7 ಮಾರ್ಕ್ಸ್ ಬಂದುಬಿಡ್ತದೆ. ಇದನ್ನು ಸೇರಿಸಿ ಹಾಫ್ ವೇವ್ ಮತ್ತು ಫುಲ್ ವೇವ್ ಓದ್ಕೊಬಿಟ್ರೆ ಏನಫ್. ಮತ್ತು ರೇ ಆಪ್ಟಿಕ್ಸಲ್ಲಿ ನಿಮಗೆ 2 ಕ್ವಶನ್ನ ರೆಫರ್ ಮಾಡ್ತೀನಿ ನಾನು. ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೆ ಮಾತ್ರ ಇದು. ಕಂಡೀಷನ್ಸ್ ಆಫ್ TIR. TIR ಅಂತಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅದಕ್ಕೆ 2 ಕಂಡೀಷನ್ ಇದೆ, ನೋಡ್ಕೊಳ್ಳಿ. ಯೂಸಸ್ ಆಫ್ TIR, ಅದರ್ವೈಸ್ ಅಪ್ಲಿಕೇಶನ್ಸ್ ಆಫ್ TIRನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯೈ ಚಾಪ್ಟರ್ಲ್ಲಿ ಬಂದರೆ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್, ಅದರಲ್ಲಿ ಡಿಫ್ರೆನ್ಸ್ ನೋಡ್ಕೋಬೇಕಾಗುತ್ತೆ. ದೆನ್ ಡಿವೆಲ್ ನೇಚರು ಬಂದರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೋಟಾನ್ ನೋಡ್ಕೊಳ್ಳಿ. ದೆನ್ ನ್ಯೂಕ್ಲಿಯರ್ ಫೋರ್ಸಸ್ಗೆ ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ಯೂಸಸ್ ಆಫ್ ಪೋಲರೈಡ್ಸ್, ಇವು ಒಂದು ಎಕ್ಸ್ಟ್ರಾ ಕ್ವಶನ್ಸ್ಗಳು ನಾನು ಇರಲಿ ಅಂತ ಹಾಕ್ಕೊಂಡಿದ್ದೀನಿ. 1-2 ಎಕ್ಸ್ಟ್ರಾ ಕ್ವಶನ್ ಬರೀಲಿ ಅನ್ನೋ ರೀಸನ್ಗೋಸ್ಕರ. ಇದಿಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ನಿಮಗೆ 10 ಮಾರ್ಕ್ಸ್ ಬರ್ತದೆ. ಎಲ್ಲದಕ್ಕೂ ಕೂಡ ತುಂಬ ಸಿಂಪಲ್, 2-3 ಲೈನಲ್ಲಿ ಆನ್ಸರ್ ಮುಗೀತದೆ. 25 ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ಆರಾಮಾಗಿ 10 ಮಾರ್ಕ್ಸ್ ತೊಗೊಬಿಡ್ಬೋದು. ಸರ್ ಇಷ್ಟು ಕ್ವಶನ್ಸ್ ಓದಬೇಕಲ್ಲ, ಇವೆಲ್ಲವನ್ನೂ ಕೂಡ ನೀವು ಓದಿರುವಂಥದ್ದೇ. ಇನ್ನೊಂದು ಸಲ ರಿವೈಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಕಂಪ್ಲೀಟ್ ಇಷ್ಟು ಓದ್ಕೊಂಡ್ರೆ 40ಕ್ಕೆ 40 ಮಾರ್ಕ್ಸ್ ಕನ್ಫರ್ಮಾಗಿ ಬರ್ತದೆ, ಯಾವುದೇ ಮಿಸ್ ಇಲ್ಲ. ನೀವೇ ಬಂದು ಹೇಳ್ತೀರಿ ಎಕ್ಸಾಮ್ ಬರೆದಾದ್ಮೇಲೆ, ಸರ್ ನಾವು ತುಂಬ ರೀಚ್ ಮಾಡಿದ್ವಿ ಹೇಳಿರೋ ಅಷ್ಟನ್ನು ಅಂತ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ @10K Physics 06. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಇನ್ನೂ ಏನಾದರೂ ಹೊಸದಾಗಿ ಹೇಳ್ಕೊಡ್ಬೇಕಾ ಅಥವಾ ಇನ್ನೂ ಏನಾದರೂ ಟಿಪ್ಸ್ ಬೇಕಾ ಅಂತ ಹೇಳೋದನ್ನು ತಿಳಿಸ್ಕೊಡಿ. ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ಯುಟಿಲೈಸ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.